ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆ, ಬಂಗು, ಡಾರ್ಕ್ ಸರ್ಕಲು, ಅನ್ಇವನ್ ಸ್ಕಿನ್ ಟೋನನ್ನು ದೂರ ಮಾಡಿ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿಡುತ್ತಾ ಮತ್ತು ನಮ್ಮ ಸ್ಕಿನ್ನನ್ನು ಟೈಟ್ ಮಾಡೋದಕ್ಕೆ, ಫೈನ್ ಲೈನ್ಸು, ರಿಂಕಲ್ಸನ್ನು ದೂರ ಮಾಡುವಂಥ ಶಕ್ತಿ ಈ ಒಂದು ಫೇಸ್ ಪ್ಯಾಕ್ ಐತಿ. ಆಲ್ ಇನ್ ಒನ್ ಫೇಸ್ ಪ್ಯಾಕ್ ಅಂತ ಹೇಳಿದರೆ ತಪ್ಪಾಗಂಗಿಲ್ಲ. ಈ ಒಂದು ಫೇಸ್ ಪ್ಯಾಕನ್ನು ನಿಮ್ಮ ಮನೆಗೆ ಟ್ರೈ ಮಾಡಿರಿ, ಒಳ್ಳೆ ಸ್ಕಿನ್ನನ್ನು ನೀವು ಪಡ್ಕೋಬೋದು ಅಂತ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಒಂದು ಮ್ಯಾಜಿಕಲ್ ಫೇಸ್ ಮಾಸ್ಕ್ ಅನ್ನು ತೊಗೊಂಡ್ಬಂದಿದ್ದೀನಿ. ಇದಕ್ಕೆ ಯಾಕೆ ಮ್ಯಾಜಿಕಲ್ ಅಂತ ಹೇಳಾಕಂತೀನಿ ಅಂದ್ರೆ, ಇದ್ರೊಳಗೆ ನಮ್ಗೆ ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತಾ, ನಮ್ಮ ರಿಂಕಲ್ಸು, ಫೈನ್ ಲೈನ್ಸ್ ಅನ್ನು ಇದು ದೂರ ಮಾಡುತ್ತಾ. ಅಷ್ಟ ಅಲ್ದ ನಮ್ಮ ಸ್ಕಿನ್ ಅಲ್ಲಿರುವಂಥ ಕಪ್ಪು ಕಲೆ, ಬಂಗು, ಅನ್ಇವನ್ ಸ್ಕಿನ್ ಟೋನ್ ಐತಿ, ಇದೆಲ್ಲವನ್ನು ಹೊಡೆದು ಹಾಕುವಂಥ ಶಕ್ತಿ ಈ ಒಂದು ಫೇಸ್ ಪ್ಯಾಕಿಗೆ ಐತಿ. ಬಹಳ ಚೆನ್ನಾಗಿರುವಂಥ ಒಂದು ಫೇಸ್ ಮಾಸ್ಕ್ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಇದಕ್ಕೆ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸ್. ಆ ಇಂಗ್ರೀಡಿಯೆಂಟ್ಸ್ ಅನ್ನು ನೀವು ಹಾಕೊಂಡು ಒಳ್ಳೆ ಒಂದು ಫೇಸ್ ಮಾಸ್ಕ್ ಅನ್ನು ನೀವು ರೆಡಿ ಮಾಡ್ಕೋಬಹುದು. ಇದು ನಮ್ಮ ಸ್ಕಿನ್ ಅನ್ನ ಹೊಳಪ್ ಮಾಡ್ತೈತಿ. ಯಾರ ಸ್ಕಿನ್ ಡಲ್ ಆಗಿತ್ತಪ್ಪ, ನಮ್ಮ ಸ್ಕಿನ್ ಹೊಳಪಿಲ್ಲ, ನಮ್ಮ ಸ್ಕಿನ್ ಕಪ್ಪಾಗೈತಿ ಅಂತ ಎಲ್ಲಾ ಒಂದು ಚರ್ಮದ ಸಮಸ್ಯೆಗೆ ಈ ಒಂದು ಫೇಸ್ ಮಾಸ್ಕ್ ಹೆಲ್ಪ್ ಮಾಡ್ತೈತಿ. ಅದಕ್ಕೋಸ್ಕರ ಇವತ್ತು ನಿಮಗೋಸ್ಕರ ಈ ಒಂದು ಫೇಸ್ ಮಾಸ್ಕ್ ಅನ್ನ ತಗೊಂಡಿದ್ದೀನಿ. ಆರಾಮಾಗಿ ಈ ಫೇಸ್ ಮಾಸ್ಕ್ ಅನ್ನ ನೀವು ಮನೆಯಾಗ ಟ್ರೈ ಮಾಡಬಹುದು. ಇದನ್ನ ಹೆಂಗ್ ಮಾಡೋದು ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಅದಕ್ಕೂ ಬರೀ ಈಗ ಈ ಫೇಸ್ ಮಾಸ್ಕ್ ಅನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಹಳ ಈಸಿ ಆಗೈತಿ, ಅಷ್ಟೇ ಎಫೆಕ್ಟಿವ್ ಆಗೈತಿ. ಯಾರು ತಪ್ಪದೇನೆ ಈ ಒಂದು ಫೇಸ್ ಮಾಸ್ಕ್ ಟ್ರೈ ಮಾಡ್ರಿ ಮನೆಯಾಗ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ದಯವಿಟ್ಟು ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ ಕ್ಲಿಕ್ ಮಾಡ್ರಿ. ನಿಮಗೆಲ್ಲರಿಗೂ ಸ್ವಲ್ಪನಾದ್ರೂ ವಿಡಿಯೋ ಇಷ್ಟ ಆಗುವಂತ ಅಂತ ಅನ್ಕೊಂತೀನಿ ನಾನು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟ್ ಮಾಡ್ರಿ, ಹಂಗೆ ಲೈಕ್ ಮಾಡ್ರಿ. ನಿಮ್ಮ ಒಂದು ಲೈಕು ಕಮೆಂಟ್ ನಮ್ಗೆ ಶಬಾಷ್ಗಿರಿ ಕೊಟ್ಟಂಗಾಗುತ್ತೆ, ನಮ್ಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ನಾವು ಇನ್ನೂ ಒಳ್ಳೊಳ್ಳೆ ವಿಡಿಯೋನ ತರಬೇಕು ಅಂತ ಅದಕ್ಕೋಸ್ಕರ ಕಮೆಂಟ್ ಲೈಕ್ ಮಾಡ್ರಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಂಗಿಲ್ಲ ಮತ್ತೆ ಬಂದ ಅದೇ ಕಮೆಂಟ್ ಅನ್ನ ನನಗೆ ಇಲ್ಲಿ ಹಾಕದ್ ಬಿಡ್ತೀರಿ. ನಾನು ಕೊಟ್ಟಿರುವಂಥ ಪರ್ಸನಲ್ ನಂಬರ್ಗೆ ಕಮೆಂಟ್ ಹಾಕ್ತೀರಿ. ದಯವಿಟ್ಟು ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ನಮಗೂ ಸಪೋರ್ಟ್ ಆದಂಗಾಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಬರೀ ಈಗ ನಾನು ಈ ಒಂದು ಫೇಸ್ ಮಾಸ್ಕ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನ್ಯಾಚುರಲ್ ಆಗಿರುವಂಥ ಈ ಅಗಸೆ ಬೀಜದ ಪೌಡ್ರಿಂದ ಇವತ್ತು ನಾವು ಫೇಸ್ ಮಾಸ್ಕ್ ಅನ್ನು ಹಾಕೊಂಡ್ತೀವಿ. ಇದು ನಮ್ಮ ಸ್ಕಿನ್ ಅಲ್ಲಿರುವಂಥ ಫೈನ್ ಲೈನ್ಸು, ರಿಂಕಲ್ಸು, ಸ್ಯಾಗಿಂಗ್ ಸ್ಕಿನ್ ಅನ್ನು ಸರಿ ಮಾಡಿ ನಮ್ಮ ಸ್ಕಿನ್ ಅಲ್ಲಿರುವಂಥ ಬಂಗು, ಕಪ್ಪು ಕಲೆ, ಅನ್ಇವನ್ ಸ್ಕಿನ್ ಟೋನ್ ಏನೈತಿ, ಆಮೇಲೆ ಡಾರ್ಕ್ ಸರ್ಕಲ್ ಏನೈತಿ ಎಲ್ಲಾನು ಹೊಡೆದು ಓಡಿಸುವಂಥ ಶಕ್ತಿ ಈ ಒಂದು ಅಗಸೆ ಬೀಜಕ್ಕೆ ಐತಿ. ಯಾಕಂದ್ರೆ ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ನಮ್ಮ ಸ್ಕಿನ್ ಅಲ್ಲಿರುವ ಕೊಲಾಜಿನ್ ಪ್ರೊಡಕ್ಷನ್ ಬೂಸ್ಟ್ ಮಾಡೋದ್ರಲ್ಲಿ ಇದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಅದಕ್ಕೋಸ್ಕರ ಇವತ್ತಿನ ಒಂದು ಫೇಸ್ ಮಾಸ್ಕ್ ಲಾಂಗ್ ಲಾಸ್ಟಿಂಗ್ ಆಗನೂ ಇರುತ್ತೆ, ಹಂಗೆ ಅಮೇಸಿಂಗ್ ಆಗಿರುವಂಥ ಒಂದು ರಿಸಲ್ಟ್ ಈ ಒಂದು ಫೇಸ್ ಪ್ಯಾಕ್ ನಿಮಗೆ ಕೊಡ್ತೈತಿ. ಇಲ್ಲಿ ಒಂದು ಬಟ್ಲಿಗೆ ನಾನು 1 ಸ್ಪೂನ್ ಅಷ್ಟು ಅಗಸೆ ಬೀಜದ ಪೌಡರ್ ತಗೊಂಡಿದ್ದೀನಿ. ನಾನು ಇಲ್ಲಿ ಬಂಗ ಪೌಡರ್ಗೆ ಇದನ್ನ ಹಾಕೋದ್ರಿಂದ ನಾನು ಅಗಸೆ ಪೌಡರ್ನ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನೇ ನಾನು ಇಲ್ಲಿ ತಗೊಂಡಿದ್ದೀನಿ. ಅದಕ್ಕೋಸ್ಕರ ಪೌಡರ್ ಮಾಡೋದನ್ನ ನಾನು ತೋರಿಸಿಲ್ಲ. ಇಲ್ಲಿ ನಾನು ಅಗಸೆ ಬೀಜದ ಪೌಡರ್ 1 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಹಂಗೆ 1 ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ತಗೊಂಡಿದ್ದೀನಿ. ಅಲೋವೆರಾ ಜೆಲ್ ನಮ್ಮ ಸ್ಕಿನ್ಗೆ ಕೂಲಿಂಗ್ ಮತ್ತು ಸ್ಮೂತಿಂಗ್ ಎಫೆಕ್ಟ್ ಕೊಡ್ತೈತಿ, ಮತ್ತು ನಮ್ಮ ಸ್ಕಿನ್ ಅನ್ನು ಹೈಡ್ರೇಟ್ ಆಗಿಡೋದಕ್ಕೆ ಸಹಾಯ ಮಾಡ್ತೈತಿ. ಅಷ್ಟೇ ಅಲ್ಲದೆ ಸನ್ ಡ್ಯಾಮೇಜ್ ಅನ್ನ ಇದು ಕಡಿಮೆ ಮಾಡ್ತೈತಿ. ಸ್ಕಿನ್ ಡಲ್ ಆಗಿರೋದನ್ನ ಇದು ಹೊಳಪ್ ಮಾಡುತ್ತೆ. ಇಷ್ಟೆಲ್ಲ ಈ ಗುಣಗಳು ಈ ಒಂದು ಅಲೋವೆರಾ ಜೆಲ್ ಐತಿ. ಮತ್ತೆ ಇಲ್ಲಿ 1 ಸ್ಪೂನ್ ಅಷ್ಟು ಜೇನುತುಪ್ಪ ತಗೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಅನ್ನೋಕ್ಕೇನು 2 ಸ್ಪೂನ್ ಅಷ್ಟು ನಾನು ತಗೊಂಡಿದ್ದೀನಿ. ಯಾಕಂದ್ರೆ ಇಲ್ಲಿ ಜೇನುತುಪ್ಪ ನಾನು ಜಾಸ್ತಿ ಹಾಕೊಂಡಿದ್ದೀನಿ. ಇದನ್ನು ಪ್ಯಾಕ್ ನಮ್ಗೆ ರೆಡಿ ಆಗೋದು ಜೇನುತುಪ್ಪದಲ್ಲಿ, ಅದಕ್ಕೋಸ್ಕರ ಜೇನುತುಪ್ಪನ ನಾನು ಜಾಸ್ತಿ ತಗೊಂಡಿದ್ದೀನಿ. ಇದು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಅನ್ನ ಶೈನ್ ಮಾಡ್ತೈತಿ ಮತ್ತು ಏಜಿಂಗ್ ಪ್ರೊಸೆಸ್ ಅನ್ನ ಹಿಡಿಯೋದಕ್ಕೆ ಸಹಾಯ ಮಾಡ್ತೈತಿ. ಅಷ್ಟೇ ಅಲ್ಲದೆ ಮಾಯ್ಶ್ಚರ್ ಅನ್ನ ಲಾಕ್ ಮಾಡೋದಕ್ಕೂ ಇದು ಸಹಾಯ ಮಾಡ್ತೈತಿ. ಮತ್ತೆ ಇಲ್ಲಿ ನಾನು ರೋಸಿ ಪಾಯಿಲ್ನ ತಗೊಂಡಿದ್ದೀನಿ. ರೋಸಿ ಪಾಯಿಲ್ ಸಹಿತ ನಮ್ಮ ಸ್ಕಿನ್ಗೆ ಒಂದು ಹೊಳಪು ಕೊಡೋದ್ರೊಳಗೆ, ಆಮೇಲೆ ನಮ್ಮ ಸ್ಕಿನ್ ಅನ್ನ ಶೈನ್ ಮಾಡೋದಕ್ಕೆ ಮತ್ತು ಸ್ಕಿನ್ ಅನ್ನ ಟೈಟ್ ಮಾಡೋದಕ್ಕೂ ಇದು ಸಹಾಯ ಮಾಡ್ತೈತಿ. ಇದು ಆರ್ಗನ್ ಆಯಿಲ್. ಇದು ಒಂದಿರುತ್ತೆ, ನಾನು ಗೋಲ್ಡನ್ ಸೀರಮ್ ಅಂತ ಹೇಳಿ ತೋರಿಸಿದ್ದೆ, ಅದೇ ರೀತಿಯಾಗಿರುವಂಥ ಇದು ಒಂದು ಗೋಲ್ಡನ್ ಆಯಿಲ್ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುವಂಥ ಸ್ಕಿನ್ಗೆ ನಮಗೆ ಬಹಳ ಒಂದು ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ. ಒಳ್ಳೆ ಒಂದು ಹೊಳಪು ಮಾಡ್ತೈತೆ ಸ್ಕಿನ್ ಅನ್ನ, ನಮ್ಮ ಸ್ಕಿನ್ ಅನ್ನ ಸಾಫ್ಟ್ ಮಾಡುತ್ತೆ. ಅದರೊಳಗೂ ಒಳ್ಳೊಳ್ಳೆ ಗುಣಗಳು ನಮಗೆ ಆರ್ಗನ್ ಆಯಿಲ್ಗಳು ಅದಾವು. ಆಮೇಲೆ ಆರ್ಗನ್ ಆಯಿಲ್ ಅನ್ನ ನಾನು ಸೋಪ್ನಲ್ಲೂ ನಾನು ಬಳಸ್ತೀನಿ. ಅದಕ್ಕೋಸ್ಕರ ಇಲ್ಲಿ ಸ್ಕಿನ್ಗೆ ನಾನು ಆರ್ಗನ್ ಆಯಿಲ್ ಅನ್ನ ಅದೊಂದು 3 ಡ್ರಾಪ್, ಅದೊಂದು 3-4 ಡ್ರಾಪ್, ಇದೊಂದು 3-4 ಡ್ರಾಪ್ ಅನ್ನು ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಬಾದಾಮ್ ಆಯಿಲ್ ಅನ್ನು ನಾನು ತಗೊಂಡಿದ್ದೀನಿ. ಬಾದಾಮ್ ಆಯಿಲ್ ಸಹಿತ ನಮ್ಮ ಸ್ಕಿನ್ ಇರುವಂಥ ರಿಂಕಲ್ಸು, ಫೈನ್ ಲೈನ್ಸ್ ಅನ್ನ ದೂರ ಮಾಡ್ತೈತಿ. ನಮ್ಮ ಸ್ಕಿನ್ ಅನ್ನ ಹೊಳಪು ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ. ಈ ಬಾದಾಮ್ ಆಯಿಲ್ ಅಂತೂ ಸಣ್ಣ ಮಕ್ಕಳಿಗೆ, ನಾವು ಚಿಕ್ಕ ಮಕ್ಕಳಿಗೆ ನಾವು ಕುಂಕುಮಾದಿ ಆಯಿಲ್ ಹಚ್ತೀವಿ, ಪಿಗ್ಮೆಂಟೇಷನ್ ಆಯಿಲ್ ಹಚ್ತೀವಿ. ಅದ್ರ ಬದಲಾಗಿ ಸಣ್ಣ ಮಕ್ಕಳಿಗೆ ನಾವು ಈ ಒಂದು ಬಾದಾಮ್ ಆಯಿಲ್ ಅನ್ನು ಹಚ್ಚಿ ರಾತ್ರಿ ಮಲಗಿಸೋದ್ರಿಂದ ಬೆಳಗ್ಗೆ ಎದ್ದು ಮಕ್ಕಳ ಸ್ಕಿನ್ ಹೊಳಪಾಗಿರ್ತೈತಿ. ಟ್ರೈ ಮಾಡಿ ನೋಡ್ರಿ ಬೇಕಿದ್ರೆ. ಇಷ್ಟನ್ನು ಹಾಕಿ ನಾನು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಪ್ಯಾಕ್ ಹಾಕೊಂಡ್ತೀನಿ. ಇಲ್ಲಿ ಒಬ್ಬೊಬ್ಬರು ಏನು ಡೌಟ್ ಪಡ್ತೀರಪ್ಪ ಅಂತ ಅಂದ್ರೆ, ಜೇನುತುಪ್ಪ ಹಾಕಿದೀವಿ ನಾವು ಇದರೊಳಗೆ. ಹೇರ್ಸ್ಗೆ ಜೇನುತುಪ್ಪ ಹಾಕಿದ್ರೆ ಬೆಳ್ಳಗಾಗ್ತಾವು ಕೂದಲು ಅಂತ ಹೇಳೋ ನಂತರ, ಆಮೇಲೆ ಐಬ್ರೋ ಹತ್ತಿದ್ರೆ ಎಲ್ಲ ಐಬ್ರೋಸ್ ಎಲ್ಲ ಬೆಳ್ಳಗಾಗ್ತಾವು ಅಂತ ಹೇಳೋದು ಭಯ ಇದ್ದವರು ಇದನ್ನ ನಿಮ್ಮ ಪೂರ್ತಿಯಾಗಿ ಐಬ್ರೋ ಬಿಟ್ಟು ನೀವು ಅಪ್ಲೈ ಮಾಡ್ಕೋಬಹುದು. ಯಾಕಂತ ಅಂದ್ರೆ ನಾನು ಬಹಳ ವರ್ಷಗಳಿಂದ ಬರೀ ಜೇನುತುಪ್ಪನ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಂತ ಬಂದ್ರೂ ಸಹಿತ ಎಲ್ಲೂ ನನ್ನ ಒಂದು ಐಬ್ರೋ ಬೆಳ್ಳಗಾಗಿಲ್ಲ. ಅದಕ್ಕೋಸ್ಕರ ಯಾವುದೇ ರೀತಿ ಭಯ ಇಲ್ಲದೇನೆ ಪ್ಯಾಕ್ ಅನ್ನ ನೀವು ಹಾಕಬಹುದು. ಆದ್ರೂ ಒಬ್ಬರು ಭಯ ಪಡ್ತಾರ, ವೈಟ್ ಆಗ್ತಾವ ಹೇರ್ಸ್ ಅಂತ ಹೇಳಂತ ಅನ್ನೋರು ನೀಟಾಗಿ ಕೂದಲನ್ನ ಹಿಂಸರಿಸಿಕೊಂಡು ನೀವು ಹೇರ್ ಬ್ಯಾಂಡ್ ಬೇಕಿದ್ರೆ ಹಾಕೊಂಡು ಐಬ್ರೋನ ಪೂರ್ತಿಯಾಗಿ ಐಬ್ರೋ ಬಿಟ್ಟು ಎಲ್ಲ ಕಡೆ ನೀವು ಫೇಸಿಗೆ ಅಪ್ಲೈ ಮಾಡ್ಕೋಬಹುದು. ಹಂಗ ನಾನು ಕತ್ತು ಭಾಗನೂ ಇಲ್ಲಿ ಬಿಟ್ಟಿಲ್ಲ, ಕತ್ತಿಗೂ ಸಹಿತ ನಾನು ಇಲ್ಲಿ ಹಚ್ಕೊಂಡಿದ್ದೀನಿ. ಪೂರ್ತಿಯಾಗಿ ನಿಮ್ಮ ಫೇಸಿಗೆ ನೀವು ಅಪ್ಲೈ ಮಾಡ್ಕೊಂಡಿದ್ದು ಪೂರ್ತಿಯಾಗಿ ಒಣಗೋವರೆಗೂ ಬಿಡಬೇಕು ನಾವು. ಯಾಕಂತಂದ್ರೆ ನಾನು ಸೆಮಿ ಡ್ರೈ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಂದು ಪ್ಯಾಕ್ ಅನ್ನು ನಾನು ಸೆಮಿ ಡ್ರೈ ಆಗೋವರೆಗೂ ನಾನು ಬಿಡ್ತೀನಿ. ಆದ್ರೆ ಇದನ್ನ ಪೂರ್ತಿಯಾಗಿ ನಾವು ಬಿಡಬೇಕು. ನಮ್ಮ ಸ್ಕಿನ್ ಇರುವಂತಹ ಎಲಾಸ್ಟಿಕ್ ಅನ್ನು ನಾವು ಟೈಟ್ ಮಾಡೋದಕ್ಕೆ ಇಲ್ಲಿ ಪ್ಯಾಕ್ ಅನ್ನು ಹಾಕ್ತಿದೀವಿ. ಅದ್ರ ಜೊತೆಗೆ ಕಲೆಗಳ ಮುಕ್ತ ಆಗಬೇಕು ಅಂತಾನು ಈ ಪ್ಯಾಕ್ ಅನ್ನ ನಾವು ಹಾಕ್ತಿದೀವಿ. ಹಾಗಾಗಿ ಪೂರ್ತಿಯಾಗಿ ನಮಗಿದು
ಸ್ಕಿನ್ನು ನಮಗೆ ಟೈಟ್ ಆಗುತ್ತೆ ಮತ್ತು ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಬಳದಿರೋದ್ರಿಂದ ನಮ್ಮ ಸ್ಕಿನ್ನು ಟೈಟ್ ಆಗುತ್ತೆ ಮತ್ತು ಹೊಳಪಾಗುತ್ತೆ. ಅಷ್ಟೇ ಅಲ್ಲದೆ ಕಲೆನೂ ದೂರ ಮಾಡೋದಕ್ಕೆ ಇದು ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ಜಾಸ್ತಿ ಒಂದು ಸ್ವಲ್ಪ ದಪ್ಪನೇ ಹಚ್ಕೋರಿ, ಪೂರ್ತಿಯಾಗಿ ಟೈಟ್ ಆಗೋವರೆಗೂ ಪೂರ್ತಿಯಾಗಿ ಅದು ಒಣಗೋವರೆಗೂ ನೀವು ಬಿಡಬೇಕಾಗತ್ತೆ. ಇಲ್ಲಿ ಆರ್ಗನ್ ಆಯಿಲು, ರೋಸಿಪ್ ಆಯಿಲು ಇಲ್ಲ ಅಂತ ಅನ್ನೋರು ಇಲ್ಲಿ ಒಂದು ಸ್ವಲ್ಪ ನೀವು ಹರಳೆಣ್ಣೆನ ನೀವು ಹಾಕೋಬಹುದು. ಹರಳೆಣ್ಣೆ, ಬಾದಾಮಿ ಎಣ್ಣೆ ಹಾಕೊಂಡ್ರೆ ನಡೀತೈತಿ. ಆದರೆ ಆರ್ಗನ್ ಆಯಿಲು, ರೋಸಿಪ್ ಆಯಿಲ್ ಇದ್ದಂತೂ ಇನ್ನೂ ಚೆನ್ನಾಗಿರ್ತೈತಿ. ಇದ್ರ ಹಾಕೋರಿ. ಯಾಕಂದ್ರೆ ನನ್ನ ಒಂದು ವಿಡಿಯೋನ ಫಾಲೋ ಮಾಡೋಕೊಂತಿರೋ ಹತ್ರ ರೋಸಿಪ್ ಆಯಿಲ್ ಇದ್ರೂ ಇರ್ಬೋದು. ಈಗ ಹೊಸದಾಗಿ ತೋರಿಸಿದಂಥದ್ದು ನಾನು ಆರ್ಗನ್ ಆಯಿಲು. ಇಲ್ಲ ಅಂತ ಅಂದ್ರೆ ನೀವು ನಾನು ಹೇಳ್ಕೊಡುವಂಥ ಒಂದೊಂದು ಹೋಮ್ ರೆಮಿಡಿನೂ ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡ್ತಾವಂತ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ. 5 ತಿಂಗಳವರೆಗೂ ನಾ ಹೇಳುವಂಥ ಫೇಸ್ ಪ್ಯಾಕನ್ನು ಟ್ರೈ ಮಾಡಿ ನನ್ನ ಸ್ಕಿನ್ನಲ್ಲಿರುವಂಥ ಬಂಗು ಕಡಿಮೆ ಆಗ್ತೈತಿ ಅಂತ ಹೇಳಿ ಒಬ್ಬ ಸಿಸ್ಟರ್ ನನ್ನ ಕಮೆಂಟ್ ಹಾಕಿದ್ದಾರೆ. ನಿಜವಾಗ ಹೇಳ್ಬೇಕಂದ್ರೆ ನನಗೆ ಭಾಳ ಖುಷಿ ಆಗುತ್ತೆ ಈ ರೀತಿಯಾಗಿರುವಂಥ ಕಮೆಂಟ್ಗಳನ್ನ ಓದೋದಕ್ಕೆ ಮತ್ತು ನಿಮಗೆ ತಿಳಿಸೋದಕ್ಕೆ. ಯಾಕಂತಂದ್ರೆ ಪ್ಯಾಕ್ ಹಾಕಿ ಆದಮೇಲೆ ರಿಸಲ್ಟ್ ಬರುತ್ತಲ್ಲ, ಅದರಲ್ಲಾಗುವಂಥ ಖುಷಿ ಬೇರೆ ಎದರಲ್ಲೂ ನಮಗೆ ಸಿಗಂಗಿಲ್ಲ. ನಿಜ ಹೇಳ್ಬೇಕಂತ ಅಂದ್ರೆ ಅದಕ್ಕೋಸ್ಕರ ನಾನು ಹೇಳ್ತೀನಿ, ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿರಿ, ಮನೆಯಾಗ ಒಳ್ಳೆ ರಿಸಲ್ಟ್ ಪಕ್ಕ ಸಿಗುತ್ತೆ ಅಂತ ಹೇಳೋದು ನಾನು ಗ್ಯಾರಂಟಿ ಹೇಳ್ತೀನಿ. ಫೇಸ್ ವಾಶ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಇದನ್ನ ಯಾಕೆ ತೋರಿಸೋದೆ ಅಂತ ಇನ್ನು ಪ್ರತಿ ಸಲ ಅಂತ ಹೇಳಿದ್ದೀನಿ. ನಾನು ಸನ್ಸ್ಕ್ರೀನ್ ಲೋಷನ್, ಮಾಯಶ್ಚರೈಸರ್ ಅಷ್ಟೇ ನಾನು ಇಲ್ಲಿ ಬಳಸೋದು ಅಂತ ಹೇಳಿದ್ರೆ ಅಲ್ಲಿ ಸಿಟೆಪಿಲ್ ಮಾಯಶ್ಚರೈಸರ್ನ ಹಚ್ತೀನಿ. ನಂತರ ಸನ್ಸ್ಕ್ರೀನ್ ಲೋಷನ್, ಸನ್ ಬ್ಯಾನ್ ಅನ್ನೋ ಒಂದು ಸನ್ಸ್ಕ್ರೀನ್ ಲೋಷನ್ ನಾನು ಇಲ್ಲಿ ನಾನು ಹಚ್ತೀನಿ. ಪ್ರತಿದಿನ ಇಷ್ಟನ್ನೇ ನಾನು ಬಳಸೋದು. ಆಮೇಲೆ ಮಾಯಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನ್ನ ಇಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ ನಾನು. ಇದ್ರ ಮೇಲೆ ಬರೀ ನಾನು ಪೌಡರು ಮತ್ತು ಒಂದು ಏನಿದು ಐಬ್ರೋ ಪೆನ್ಸಿಲಿಂದ ಐಬ್ರೋ ತಿಳ್ಕೊತೀನಿ. ಮತ್ತು ಸ್ವಲ್ಪ ಲಿಪಾಮು, ಕುಂಕುಮ ಅರ್ಶನ ಹಚ್ಕೊಂಡ್ಬಿಟ್ರೆ ನಂದು ಒಂದು ಮೇಕಪ್ ಮುಗಿತೈತಿ. Under the boughs where the shadows play. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಜಿ ಆಗಿರುವಂಥ ಫೇಸ್ ಮಾಸ್ಕ್ ಇದಾಗಿರ್ತೈತಲ್ಲ. ಹೌದು ಫ್ರೆಂಡ್, ನಮ್ಗೆ ಅಗಸೆ ಬೀಜದೊಳಗೆ ಇರುವಂಥ ಒಂದು ಇದು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಏನಿರುತ್ತೋ ಅದು ನಮ್ಮ ಸ್ಕಿನ್ನನ್ನು ಟೈಟ್ ಮಾಡೋದಕ್ಕೆ ಮತ್ತು ನಮ್ಮ ಸ್ಕಿನ್ ಇರುತ್ತೆ ಕಲೆಯನ್ನು ದೂರ ಮಾಡುವಂಥ ಶಕ್ತಿ ಬಹಳಷ್ಟು ಅದಕ್ಕೆ ಐತೆ. ಅದಕ್ಕೋಸ್ಕರ ನಾವು ಈ ಒಂದು ನಮ್ಮ ಸ್ಕಿನ್ನ ನಾವು ಟೈಟ್ ಆಗಿ ಇಟ್ಕೋಬೇಕು. ಯಾಕೆ ಟೈಟ್ ಆಗಿ ಇಡಬೇಕು ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳಾಗೈತಿ. ಯಾಕಂತ ಅಂದ್ರೆ ನಮ್ಮ ಸ್ಕಿನ್ ನಾವು ಅದು ಸ್ಕಿನ್ ಲೂಸ್ ಆಗ್ತಾ ಬಂದಂಗೆ ಏನಾಗುತ್ತೆ, ನಮ್ಮ ಇಲ್ಲಿ ಕಲೆಗಳು ಏನಾಗ್ತಾವೆ ಆಗ್ಲಾ ಆಗ್ತಾ ಹೋಗ್ತಾವೆ. ಆಮೇಲೆ ಚೆನ್ನಾಗಿ ಕಾಣಂಗಿಲ್ಲ. ಅದಕ್ಕೋಸ್ಕರ ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನು ನಾವು ಎಷ್ಟು ದೂರ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿರ್ತೀವೋ, ನಮ್ಮ ಸ್ಕಿನ್ನನ್ನು ಟೈಟ್ ಆಗಿ ಇಟ್ಕೋಬೇಕು ಅಂತ ಹೇಳಂದು ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಸ್ಕಿನ್ನನ್ನು ನಾವು ಟೈಟ್ ಆಗಿ ಇಟ್ಕೊಳಕ್ಕೂ ನಾವು ಬೇಕಾದಷ್ಟು ಫೇಸ್ ಮಾಸ್ಕ್ಗಳದಾವೆ. ಇವತ್ತು ನಾನು ಹೇಳ್ಕೊಟ್ಟಿರುವಂಥ ಫೇಸ್ ಮಾಸ್ಕ್ ಅಂತೂ ನಿಮ್ಮ ಸ್ಕಿನ್ನನ್ನು ಟೈಟ್ ಮಾಡ್ತೈತಿ ಮತ್ತು ನಿಮ್ಮ ಸ್ಕಿನ್ನಲ್ಲಿರುವಂಥ ಕಲೆನೂ ದೂರ ಮಾಡುವಂಥ ಶಕ್ತಿ ಇವತ್ತಿನ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಐತಿ ನಿಮ್ಮ ಹತ್ರ. ನಾನು ಅದೇ ಒಂದು ಈ ಆರ್ಗನ್ ಆಯಿಲು ಮತ್ತು ರೋಸಿಪ್ ಆಯಿಲ್ ನಾನು ಹೇಳಿದೆ. ಆರ್ಗನ್ ಆಯಿಲು ಈಗ ನಾನು ಎಲ್ಲನೂ ನಾನು ಸರ್ಚ್ ಮಾಡುವಾಗ ನನಗೆ ಸಿಕ್ಕಿರುವಂಥ ಒಂದು ಒಳ್ಳೆ ಆಯಿಲ್. ಅದು ನಿಜ ಹೇಳಬೇಕಂದ್ರೆ ಅದಕ್ಕೆ ಗೋಲ್ಡನ್ ಆಯಿಲ್ ಅಂತ ಹೇಳಂದು ನಾವು ಕರಿಬೋದು. ಅಷ್ಟೊಂದು ಒಂದು ಒಳ್ಳೆ ಗುಣಗಳು ಅದರೊಳಗೆ ಇರೋದ್ರಿಂದ ನಾನು ಆರ್ಗನ್ ಆಯಿಲ್ನ ತರಿಸ್ಕೊಂಡಿದ್ದೀನಿ ಸ್ಕಿನ್ಗೋಸ್ಕರ. ಅದನ್ನು ನಾನು ಸೋಪಿಗೂ ಯೂಸ್ ಮಾಡ್ತೀನಿ. ಆಯಿಲನ್ನು ನಾನು ತರಿಸ್ಕೊಂಡಿರೋದು ನಮ್ಮ ಸ್ಕಿನ್ನಿಗೂ ಬರುತ್ತೆ ಮತ್ತು ನನ್ನ ಸೋಪಿಗೆ ನಾನು ಅದನ್ನ ಯೂಸ್ ಮಾಡೋದ್ರಿಂದ ಅದನ್ನು ಕೂಡ ನಾನು ತರಿಸ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನೀವು ತರಿಸ್ಕೊಳ್ಳೋದಿದ್ರೆ ಅದು ಒಂದು ಸರ್ತಿ ತರಿಸ್ಕೊಂಡ್ರೆ ಸಾಕು, ನೀವು ಬೇಕಾದಷ್ಟು ದಿನ ನೀವು ಅವನ್ನ ಯೂಸ್ ಮಾಡ್ಬೋದು. ರೋಸಿಪ್ ಆಯಿಲ್ ಅಷ್ಟೇ ನಮ್ಮ ಸ್ಕಿನ್ಗೆ ಹೊಳಪು ಕೊಡೋದಕ್ಕೆ ಮತ್ತು ಕಲೆಗಳನ್ನ ದೂರ ಮಾಡೋದಕ್ಕೂ ಸಹಾಯ ಮಾಡ್ತೈತಿ. ಇವೆರಡೂ ನಿಮಗೆ ಆಯಿಲ್ ನಿಮ್ಮ ಹತ್ರ ಇಲ್ಲಪ್ಪ ಏನು ಮಾಡಬೇಕು ಅಂತ ಹೇಳ್ತೀವಿ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆಲ್ಮಂಡ್ ಆಯಿಲು, ಜೇನುತುಪ್ಪ ಅಂತ ಮನೆಗೆ ಇದ್ದೇ ಇರುತ್ತೆ. ಉಳಿದಿರೋದು ಅಗಸೆ ಕಾಳು ಅಂತ ಎಲ್ಲರಿಗೂ ಚಟ್ನಿಗೆ ಅಂತ ಹೇಳಿದ ಮನೆ ತಂದಿಟ್ಕೊಂಡಿರ್ತೀರಿ. ಅದನ್ನು ಪೌಡರ್ ಮಾಡ್ಕೊಂಡು ಹಾಕೊಂಡು ಫೇಸ್ ಮಾಸ್ಕನ್ನು ನೀವು ಹಾಕೋರಿ. ವಾರದಲ್ಲಿ 2 ಅಥವಾ 3 ಸರ್ತಿ ನೀವು ಇದನ್ನ ಹಾಕೊಂಡ್ರೆ ಒಳ್ಳೆ ರಿಸಲ್ಟ್ ನಿಮಗೆ ಬರೋದ್ರಲ್ಲಿ 2 ಮಾತಿಲ್ಲ. ಅದಕ್ಕೋಸ್ಕರ ಈ ಒಂದು ಫೇಸ್ ಮಾಸ್ಕನ್ನು ಹಾಕೋರಿ, ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೋರಿ. ಹಂಗೆ ಒಂದು ಒಳ್ಳೆಯ ಹೆಲ್ದಿ ಆಗಿರುವಂಥ ಸ್ಕಿನ್ನನ್ನು ನೀವು ಪಡ್ಕೋಬಹುದು. ಆಮೇಲೆ ನಿಮ್ಮ ಸ್ಕಿನ್ನನ್ನು ಕಲೆರಹಿತವಾಗಿ ನಾವು ಇಟ್ಕೋಬಹುದು ಅಂತ ಹೇಳಂದು ಹೇಳ್ತೀನಿ. ಈ ಫೇಸ್ ಮಾಸ್ಕನ್ನು ಮನೆಗೆ ಟ್ರೈ ಮಾಡಿರಿ. ಹೆಂಗೆ ಬಂದಿತ್ತು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಇದೇ ರೀತಿ ಒಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳು ನಿಮಗೆ ಬೇಕಾದ್ರೆ ಮಾಡಬೇಕು, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಆಲ್ ಬಟನ್ನ ಕ್ಲಿಕ್ ಮಾಡ್ಕೋಬೇಕು. ಅಂದ್ರೆ ನಾನು ಹಾಕಿರುವಂಥ ನೋಟಿಫಿಕೇಶನ್ ನಿಮಗೆ ಆದಷ್ಟು ಬೇಗನೆ ಬರುತ್ತೆ. ಅದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.